168ನೇ ಶ್ಲೋಕ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ರೂಪಂ ಯತ್ ತತ್ ಪ್ರಾಹುಃ ಅವ್ಯಕ್ತಂ ಆದ್ಯಂ ಬ್ರಹ್ಮ ಜ್ಯೋತಿಃ ನಿರ್ಗುಣಂ ಬ್ರಹ್ಮಜ್ಯೋತಿಃ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸಹ ತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮದೀಪಂ. ಇಲ್ಲಿ ದಶಮಸ್ಕಂದದಲ್ಲಿ ಬರತಕ್ಕಂಥದ್ದು ಈ ಶ್ಲೋಕ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ದೇವಕಿಯ ಮಡಿಲಲ್ಲಿ ಮಲಗಿದ್ದಾನೆ. ಅಂತಹ ಭಗವಂತನನ್ನ ಕಂಡು ಆ ದೇವಕಿ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಮೊದಲು ತನ್ನ ಮಗ ಅಂತ ಸಂತೋಷ ಪಟ್ಟಿದ್ದು, ಆದ್ರೆ ಭಗವಂತನ ಗುಣಲಕ್ಷಣಗಳನ್ನ, ಮಲಗಿದ ಮಗುವಿನ ಗುಣಲಕ್ಷಣಗಳನ್ನ ನೋಡಿದಾಗ ಗೊತ್ತಾಗತ್ತೆ ಇದು ನನ್ನ ಮಗುವಲ್ಲ, ಜಗತ್ತಿನ ತಂದೆ ಅಂತ ಗೊತ್ತಾಗತ್ತೆ. ಆಗ ಆ ದೇವಕಿ ದೇವಿ ಪರಮಾತ್ಮನನ್ನ ಕಂಡು ಮಾಡ್ತಾ ಇರತಕ್ಕಂಥ ಸ್ತೋತ್ರ. ಭಗವಂತನ ರೂಪ ಎತ್ತು ತತ್ ರೂಪಂ, ಆ ಭಗವಂತನ ರೂಪ ಇದೆಯಲ್ಲ, ಯತ್ ಭಗವತ್ ರೂಪಂ ತತ್, ಆ ರೂಪವನ್ನೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವ್ಯಕ್ತ. ಭಗವಂತ ಅವ್ಯಕ್ತ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೇ. ಆ ಸೃಷ್ಟಿ ಆಗುವಂಥದ್ದು ಅವ್ಯಕ್ತ ನಾಮಕನಾಗಿರ್ತಕ್ಕಂಥ ಭಗವಂತನಿಂದ. ಭಗವಂತ ಅವ್ಯಕ್ತ. ಅವ್ಯಕ್ತ ಅಂದ್ರೆ ಪ್ರಕಟನಾಗದೇ ಇರುವವನು ಅಂತ ಅರ್ಥ. ಪ್ರಕಟನಾಗೋದಿಲ್ಲ ಅಂದ್ರೆ ಭಗವಂತ ಅವನ ಅನುಗ್ರಹವಿಲ್ಲದೆ ಯಾರಿಗೂ ಪ್ರಕಟನಾಗೋದಿಲ್ಲ. ದೇವರ ಅನುಗ್ರಹ ಇದ್ರೆ ಮಾತ್ರ ನಾವು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ. ದೇವತಾನುಗ್ರಹ ಇಲ್ಲದೇನೆ ದೇವರ ದರ್ಶನ ಸಾಧ್ಯವೇ ಇಲ್ಲ. ಹಾಗಾಗಿ ಅವನು ಯಾರನ್ನ ಅನುಗ್ರಹಿಸಲು ಇಷ್ಟಪಡ್ತಾನೋ, ಯಾರ ಮೇಲೆ ಅನುಗ್ರಹ ದೃಷ್ಟಿಯನ್ನು ಬೀರುತ್ತಾನೋ ಅವರಿಗೆ ಭಗವಂತ ಪ್ರಕಟನಾಗ್ತಾನೆ. ಹಾಗಾಗಿ ಭಗವಂತ ಅವ್ಯಕ್ತ. ಮತ್ತು ಭಗವಂತನನ್ನ ಏನಂತ ಕರೀತಾರೆ ಎಲ್ಲರೂ ಕೂಡ, ಯತ್ ತತ್ ರೂಪಂ ಪ್ರಾಹು, ಯಾವ ಭಗವಂತನ ರೂಪ ಇದೆಯಲ್ಲ ಅದನ್ನು ಎಲ್ಲರೂ ಹೀಗೆ ಹೇಳ್ತಾರೆ. ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥ ಋಷಿಮಣಿಗಳು, ಜ್ಞಾನಿ ಜನರು ಎಲ್ಲರೂ ದೇವರ ಬಗ್ಗೆ ಹೀಗೆ ಹೇಳ್ತಾರೆ. ಆದ್ಯಂ, ಆದ್ಯಂ ಅಂತ ಹೇಳಿ ಭಗವಂತ ಜಗತ್ತಿಗೆ ಆದಿ ಕಾರಣನಾಗಿದ್ದಾನೆ. ಭಗವಂತ ಆದ್ಯ, ಆದಿ ಕಾರಣನಾಗಿದ್ದಾನೆ. ಮತ್ತು ಭಗವಂತ ಬ್ರಹ್ಮ, ಬ್ರಹ್ಮ ಶಬ್ದಕ್ಕೆ ಗುಣಪರಿಪೂರ್ಣ ಅಂತ ಅರ್ಥ. ಭಗವಂತ ಬ್ರಹ್ಮ, ಅವನು ಗುಣಪರಿಪೂರ್ಣನಾಗುವನು. ಪ್ರಾಕೃತ ಗುಣ ಇಲ್ಲ, ಆದ್ರೆ ಅಪ್ರಾಕೃತವಾದ ಸಕಲ ಗುಣಗಳಿಂದ ಪೂರ್ತಿಯಾಗಿದ್ದಾನೆ ಭಗವಂತ. ಮತ್ತು ಭಗವಂತ ಜ್ಯೋತಿ. ಜ್ಯೋತಿ ಅಂದ್ರೆ ಜ್ಞಾನ ರೂಪ, ಬೆಳಕಿನ ರೂಪ. ಜ್ಯೋತಿ ಎನ್ನುವುದು ಬೆಳಕು, ಜ್ಞಾನವೆಂಬ ಬೆಳಕು ಭಗವಂತ. ಮತ್ತು ಭಗವಂತ ನಿರ್ಗುಣ, ಯಾವುದೇ ಗುಣಗಳಿಲ್ಲ. ಯಾವುದೇ ಗುಣಗಳಿಲ್ಲ ಅಂದ್ರೆ ಅರ್ಥ ಏನು? ನಿರ್ಗುಣ ಶಬ್ದಕ್ಕೆ ಅರ್ಥ ಗುಣರಹಿತ ಅಂತ ಅರ್ಥ, ಗುಣ ಇಲ್ಲದವನು ಅಂತ ಅರ್ಥ. ಗುಣ ಇಲ್ಲದವನು ಅಂತ ಹೇಳಿದ್ರೆ ಪ್ರಾಕೃತ ಗುಣರಹಿತ ಅಂತ ಅರ್ಥ. ಪ್ರಾಕೃತವಾದ ಗುಣಗಳು, ನಮಗೆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಒಂದು ಸಂಪರ್ಕದಿಂದಾಗಿ ನಮ್ಮಲ್ಲಿ ಇಂಥ ಗುಣಗಳು ದುರ್ಗುಣಗಳೆಲ್ಲ ಇದ್ದಾವೆ. ಅದು ಯಾವುದೂ ಭಗವಂತನಲ್ಲಿಲ್ಲ. ಭಗವಂತನಲ್ಲಿ ಇರತಕ್ಕಂಥ ಅನಂತ ಗುಣಗಳು ಕೂಡ ಅಪ್ರಾಕೃತ ಗುಣಗಳು. ಹಾಗಾಗಿ ಭಗವಂತ ನಿರ್ಗುಣ ಮತ್ತು ನಿರ್ವಿಕಾರ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಇಲ್ಲ ಭಗವಂತನಿಗೆ. ಭಗವಂತನಿಗೆ ಯಾವ ರೀತಿಯಿಂದಲೂ ಕೂಡ ವಿಕಾರಗಳಿಲ್ಲ. ದುಃಖ ಇಲ್ಲ, ಅನಾರೋಗ್ಯ ಇಲ್ಲ, ಮುಪ್ಪು ವಯಸ್ಸಾಗೋದು ಅಂತಿಲ್ಲ, ಅಲ್ಲೇನೋ ವೇದನೆಗಳು ಅಂತಿಲ್ಲ, ಹುಟ್ಟುವ ವಿಕಾರ ಇಲ್ಲ, ಸಾವಿನ ವಿಕಾರ ಇಲ್ಲ. ಯಾವುದೂ ಭಗವಂತನಿಗೆ ಇಲ್ಲ. ಭಗವಂತ ನಿರ್ವಿಕಾರ. ಸತ್ತಾ ಮಾತ್ರಂ, ಸತ್ತಾ ಮಾತ್ರಂ ಅಂತ ಹೇಳಿದ್ರೆ ನಿರ್ದೋಷ. ಭಗವಂತ ದೋಷ ಇಲ್ಲದೆ ಇರತಕ್ಕಂಥದ್ದೇ ಭಗವಂತನ ರೂಪ. ಸತ್ತಾ ಮಾತ್ರಂ, ನಿರ್ದೋಷ ಗುಣರೂಪ. ಮತ್ತು ನಿರ್ವಿಶೇಷ ಅಂದ್ರೆ ನಿರ್ವಿಶೇಷ ಶಬ್ದಕ್ಕರ್ಥ ತನಗಿಂತಲೂ ಉತ್ತಮರು ಇಲ್ಲದವನು ಅಂತ ಅರ್ಥ. ದೇವರು ಎಲ್ಲರಿಗಿಂತ ಉತ್ತಮ. ದೇವರಿಗಿಂತ ಉತ್ತಮ ಯಾರಿದ್ದಾನೆ? ಭಗವಂತನಿಗಿಂತ ಉತ್ತಮ ಯಾರ್ಯಾರೂ ಇಲ್ಲ. ನಿರ್ವಿಶೇಷ, ನಿರ್ಗತಃ ವಿಶೇಷ ಯಸ್ಯ ಸಹ. ವಿಶೇಷ ಇಲ್ಲದವನು. ವಿಶೇಷ ಅಂದ್ರೆ ಉತ್ತಮ ಅಂತ ಅರ್ಥ. ಭಗವಂತನಿಗಿಂತ ಉತ್ತಮರಾದವರು ಅಂತ ಯಾರೂ ಇಲ್ಲ. ಭಗವಂತ ನಿರ್ವಿಶೇಷ, ನಿರ್ಗತ ವಿಶೇಷ, ನಿರ್ವಿಶೇಷಂ, ನಿರೀಹಂ. ಈಹ ಅಂದ್ರೆ ಬಯಕೆ. ಈಹ ಅಂದ್ರೆ ಬಯಕೆ, ಕರ್ಮ ಫಲದ ಬಯಕೆ. ಅದು ಎಲ್ಲರಿಗೂ ಇರುತ್ತೆ. ನಾವೇನೇ ಕೆಲಸ ಮಾಡೋದು ಅದ್ರ ಹಿಂದೆ ಒಂದು ಬಯಕೆ ಇರುತ್ತೆ. ಅರೆ ಭಗವಂತ ನಿರೀಹ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆ ಇಲ್ಲದವನು. ಈಹ ಅಂದ್ರೆ ಬಯಕೆ,
ನಿರೀಹ. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾ ಇದ್ದಾನೆ, ಕೊನೆಗೆ ಲಯವನ್ನ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ಇದರ ಹಿಂದೆ ದೇವರಿಗೆ ಏನು ಬಯಕೆ ಇಟ್ಕೊಂಡು ಮಾಡ್ತಿದ್ದಾನೆ ಈ ಎಲ್ಲ ಕೆಲಸ ಅಂದ್ರೆ ನಿರೀಹ. ಯಾವ ಬಯಕೆಯೂ ಕೂಡ ಭಗವಂತನಿಗೆ ಇಲ್ಲ. ತ್ವಂ ಸಾಕ್ಷಾತ್ ವಿಷ್ಣು ಸಹ ತ್ವಂ, ಸಹ ಅಂದ್ರೆ ತಾದೃಶ ಅಂತ ಅರ್ಥ. ಇಂತಹ ನೀನು ಇಷ್ಟೆಲ್ಲ ಗುಣಗಳಿಂದ ವೇದೋಪನಿಷತ್ತುಗಳು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದೆ. ಇಂತಹ ನೀನು ಸಾಕ್ಷಾತ್ ವಿಷ್ಣು, ನನ್ನ ಮಡಿದಲ್ಲಿ ಮಲಗಿರತಕ್ಕಂಥ ನೀನಿದೆಯಲ್ಲ ಪುಟ್ಟ ಮಗು, ನೀನು ಸಾಕ್ಷಾತ್ ವಿಷ್ಣು, ವಿಶತೀತಿ ವಿಷ್ಣು, ಎಲ್ಲಾ ಕಡೆ ಪ್ರವೇಶ ಮಾಡಿರುವನು, ಎಲ್ಲರ ಒಳಗೂ ನನ್ನೊಳಗೂ ಇರತಕ್ಕಂಥ ಒಂದು ದಿವ್ಯವಾದ ರೂಪ ಅದು ನೀನು. ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪಂ, ಅಧ್ಯಾತ್ಮ ದೀಪ ಅಂದ್ರೆ ನಮಗೊಂದು ಅಧ್ಯಾತ್ಮ, ಆತ್ಮನಃ ಅಧೀತಿ ಅಧ್ಯಾತ್ಮ, ನಮ್ಮ ಒಳಗಡೆ ಬೆಳಗುತ್ತಿರುವಂತ ಒಂದು ದಿವ್ಯವಾದ ಬೆಳಕು, ದಿವ್ಯವಾದ ಜ್ಯೋತಿ, ದಿವ್ಯವಾದ ತೇಜಸ್ಸು ನೀನಾಗಿದ್ದೀಯಾ. ಅಧ್ಯಾತ್ಮ ದೀಪಂ, ಒಳಗೆ ಬೆಳಗುವ ಒಂದು ದಿವ್ಯವಾದ ಬೆಳಕು ನೀನಾಗಿದ್ದೀಯಾ. ರೂಪಂ ಎತ್ತತ್ ಪ್ರಾಹು ಅವ್ಯಕ್ತಂ ಆದ್ಯಂ, ಬ್ರಹ್ಮ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ, ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ, ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪಂ. ಹೀಗೆ ಸಾಕ್ಷಾತ್ ಕೃಷ್ಣ ವಸುದೇವ ದೇವಕಿಯರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಆ ಮಗನಾಗಿ ಅವತಾರ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ತನ್ನ ಮಗ ಇವನಲ್ಲ, ಸಾಕ್ಷಾತ್ ಜಗತ್ ಪಿತೃ ಎಂಬತಕ್ಕಂಥ ಜ್ಞಾನ ಅವರಿಗಿತ್ತು. ಅದಕ್ಕೋಸ್ಕರವಾಗಿ ಆ ಭಗವಂತನನ್ನ ಈ ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ. ವ್ಯಾಖ್ಯಾನ ನೋಡಿ, ಸ್ವಲ್ಪ ವ್ಯಾಖ್ಯಾನ, ತುಂಬಾ ದೊಡ್ಡ ವ್ಯಾಖ್ಯಾನ ಇದೆ ಇದಕ್ಕೆ, ಒಂದು ಸ್ವಲ್ಪ ಇವತ್ತು ಓದ್ತೀನಿ ನಾನು. ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ ನಿರ್ಗುಣಮೇವ. ಮುಮುಕ್ಷುಗಳು ಅಂದ್ರೆ ಮೋಕ್ಷವನ್ನ ಬಯಸುವಂತ ವ್ಯಕ್ತಿಗಳು ಭಗವಂತನನ್ನ ಜಿಜ್ಞಾಸೆ ಮಾಡ್ತಾರೆ. ಅಂದ್ರೆ ಜ್ಞಾತುಮಿಚ್ಛಾ ಜಿಜ್ಞಾಸ, ದೇವರ ಬಗ್ಗೆ ತಿಳಿಯುವ ಒಂದು ಇಚ್ಛೆಯಿಂದಾಗಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಅವನು ಯಾರು? ಬ್ರಹ್ಮ. ಅವನು ನಿರ್ಗುಣ, ಪ್ರಾಕೃತ ಗುಣರಹಿತ. ಸಗುಣ ಜಿಜ್ಞಾಸೆಯ ಗುಣ ನಿವೃತ್ತಿ ರೂಪ ಮೋಕ್ಷ ಅಯೋಗಾತ್. ಅಂದ್ರೆ ಭಗವಂತನಲ್ಲಿ ಗುಣ ಇದೆ ಅಂತ ನಾವೇನಾದ್ರೂ ಉಪಾಸನೆ ಮಾಡಿದ್ರೆ, ಮೋಕ್ಷ ಅಂದ್ರೆ ಏನು? ಗುಣ ನಿವೃತ್ತಿ ರೂಪ, ಗುಣ ಇಲ್ಲದೆ ಇರುವುದು, ಎಲ್ಲಾ ಪ್ರಾಕೃತ ಗುಣಗಳನ್ನ ಕಳೆದುಕೊಳ್ಳೋದೇ ಮೋಕ್ಷ. ಆ ಗುಣ ನಿವೃತ್ತಿ ರೂಪ ಮೋಕ್ಷ ಅಯೋಗ, ಗುಣ ನಿವೃತ್ತಿ ರೂಪವಾಗಿರತಕ್ಕಂಥ ಮೋಕ್ಷವನ್ನ ಕಂಡುಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಪ್ರಶ್ನೆ, ಹಾಗಾದ್ರೆ ನಿರ್ಗುಣತ್ವಂ ಅಂದ್ರೆ ಏನು? ಕಿಮಿದಂ ನಿರ್ಗುಣತ್ವಂ ಗುಣ ಮಾತ್ರ ರಾಹಿತ್ಯಂಚೆ ಸರಿ ನತಸ್ಯ ಜಿಜ್ಞಾಸ್ಯತ. ಅಂದ್ರೆ ಏನಾದ್ರೂ ಒಂದು ಗುಣ ಇದ್ರೆ ಇಂತಹ ಗುಣ ಇರುವವನು ಅಂತ ದೇವರನ್ನ ಆಲೋಚನೆ ಮಾಡಬಹುದು. ಆದರೆ ಗುಣಗಳೇ ಇಲ್ಲ ಅಂತ ಆದ್ಮೇಲೆ ದೇವರನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋದು ಹೇಗೆ? ಧ್ಯಾನ ಮಾಡ್ಬೇಕಾದ್ರೆ ಒಂದು ಬೇಕಲ್ಲ ಅಲ್ವೇ? ಏನೂ ಇಲ್ಲದೆ ದೇವರನ್ನ ಚಿಂತಿಸೋದು, ಧ್ಯಾನ ಮಾಡೋದು, ಜಿಜ್ಞಾಸೆ ಮಾಡೋದು ಹೇಗೆ? ಗುಣ ಮಾತ್ರ ರಾಹಿತ್ಯಂ ಚೇತ್, ಗುಣ ಮಾತ್ರ ಅಂದ್ರೆ ಯಾವ ಗುಣವೂ ಇಲ್ಲ ಅಂತ ಅರ್ಥ. ಏನೇನೂ ಗುಣಗಳಿಲ್ಲ ಅಂತ ಆಗ್ಬಿಟ್ರೆ ನಿರ್ಗುಣ ಶಬ್ದಕ್ಕೆ ಗುಣ ಮಾತ್ರ ರಾಹಿತ್ಯಂ ಅಂತ ಅರ್ಥ ಮಾಡಿದ್ರೆ, ಯಾವ ಗುಣಗಳು ಭಗವಂತನಲ್ಲಿ ಇಲ್ಲ ಎಂಬ ಅರ್ಥವನ್ನು ಮಾಡಿಬಿಟ್ರೆ ತರ್ಹಿ ನತಸ್ಯ ಜಿಜ್ಞಾಸ್ಯತ, ಭಗವಂತ ಜಿಜ್ಞಾಸೆಗೆ ವಿಷಯವೇ ಅಲ್ಲ. ನಾವೇನನ್ನಾದ್ರೂ ಜಿಜ್ಞಾಸೆಯನ್ನ ಮಾಡಬೇಕು, ಏನನ್ನಾದ್ರೂ ಧ್ಯಾನ ಮಾಡಬೇಕು, ಯಾವುದಾದ್ರೂ ಒಂದು ವಸ್ತುವನ್ನ ಚಿಂತಿಸ್ಬೇಕು ಅಂತ ಆದ್ರೆ ಅಲ್ಲೇನಾದ್ರೂ ಬೇಕಲ್ವಾ? ಗುಣ ಮಾತ್ರ ರಾಹಿತ್ಯ, ಏನೇನೂ ಇಲ್ಲ ಅಂತ ಆಗ್ಬಿಟ್ರೆ ಜಿಜ್ಞಾಸೆ ಮಾಡೋದು ಹೇಗೆ? ತಾದೃಶ ವಸ್ತು ಉಪಾಸನ ಅಲಭ್ಯಸ್ಯ ಆನಂದಾದಿ ಸಕಲ ಶುಭಗಣ ರಾಹಿತ್ಯ ರೂಪಸ್ಯ ಫಲಸ್ಯ ಉಪಾಸಕ ಪುರುಷ ಅರ್ಥ್ಯತ್ವ ಅಯೋಗಾತ್. ಅರ್ಥ್ಯತ್ವ ಅಯೋಗಾತ್ ತಾದೃಶ ವಸ್ತು ಉಪಾಸನಾ ಲಭ್ಯಸ್ಯ ಆನಂದಾದಿ ಸಕಲ ಶುಭ ಗುಣರಾಹಿತ್ಯ ರೂಪಸ್ಯ ಫಲಸ್ಯ ಉಪಾಸಕ ಪುರುಷಾರ್ಥ್ಯತ್ವ ಅಯೋಗಾತ್. ಅಂದ್ರೆ ತಾದೃಶ ವಸ್ತು ಉಪಾಸನಾ ಲಭ್ಯಸ್ಯ, ಈಗ ನಾವು ಉಪಾಸನೆ ಮಾಡ್ಬೇಕು, ನಾವೇನು ಉಪಾಸನೆ ಮಾಡ್ಬೇಕು? ಉಪಾಸನೆ ಮಾಡಿ, ಆರಾಧನೆ ಮಾಡಿ, ಭಕ್ತ್ಯಾದಿಗಳನ್ನ ಮಾಡಿ ದೇವರನ್ನ ಪಡಿಬೇಕು. ಆದ್ರೆ ಅವನಲ್ಲಿ ಆನಂದಾದಿ ಸಕಲ ಶುಭಗಣ ರಾಹಿತ್ಯ. ಯಾಕಂದ್ರೆ ನಿರ್ಗುಣ ಶಬ್ದಕ್ಕೆ ಅರ್ಥ ಮಾಡಿದ್ದೇನು? ಗುಣ ಮಾತ್ರ ರಾಹಿತ್ಯ, ಯಾವುದೇ ಗುಣಗಳು ಇಲ್ಲದವನು ಅಂತ ಅರ್ಥ ಮಾಡಿದ್ದು. ಹಾಗಾಗಿ ಆನಂದಾದಿ ಸಕಲ ಶುಭಗಣ ರಾಹಿತ್ಯ ರೂಪಸ್ಯ, ಯಾವ ಶುಭ ಗುಣಗಳು ಇಲ್ಲದೆ ಇರತಕ್ಕಂಥ ರೂಪ, ಅಂತಹ ಫಲಸ್ಯ ಉಪಾಸಕ ಪುರುಷಾರ್ಥತ್ವ ಅಯೋಗ.
ಅದು ನಾವೆಲ್ಲ ಉಪಾಸನೆ ಮಾಡತಕ್ಕಂಥ ಉಪಾಸಕರು. ಉಪಾಸಕರಿಗೆ ಅಂತಹ ಒಬ್ಬ ಭಗವಂತ ಪುರುಷಾರ್ಥನೇ ಅಲ್ಲ. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ಧ್ಯಾನ ಮಾಡಿ ಉಪಾಸನೆ ಮಾಡಿ ಅವನನ್ನ ಹೊಂದಿದ ಮೇಲೆ ಅಲ್ಲೇನಾದ್ರೂ ಸಿಗುತ್ತೆ ಅಂದ್ರೆ ಅಂತವನನ್ನ ಧ್ಯಾನ ಮಾಡ್ಲಿಕ್ಕೆ ಅರ್ಥ ಇರುತ್ತೆ. ಆದ್ರೆ ಅವನಲ್ಲೇ ಏನಿಲ್ಲ ಅಂತ ಆದ್ಮೇಲೆ ಅವನು ಪುರುಷಾರ್ಥ ಅಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಉಪಾಸಕರು ಯಾರು ಕೂಡ ಅಂತಹ ಒಬ್ಬ ವ್ಯಕ್ತಿಯನ್ನ, ಅಂತಹ ಒಂದು ತತ್ವವನ್ನ, ಅಂತಹ ಒಂದು ವಸ್ತುವನ್ನ ಉಪಾಸನೆ ಮಾಡೋದಿಲ್ಲ. ತಾದೃಶ ವಸ್ತು ಉಪಾಸನಾ ಲಭ್ಯಸ್ಯ, ಉಪಾಸನೆಯಿಂದ ಸಿಗುವಂತ ವಸ್ತು ಅಂತಹ ಭಗವಂತ. ಅವನು ಆನಂದಾದಿ ಸಕಲ ಶುಭಗಣ ರಾಹಿತ್ಯ ರೂಪಸ್ಯ, ಯಾವ ಶುಭ ಗುಣಗಳು ಇಲ್ಲ ಅಂತಹ ಫಲಸ್ಯ ಉಪಾಸಕ ಪುರುಷಾರ್ಥತ್ವ ಅಯೋಗ. ಉಪಾಸಕ ಪುರುಷರಿಗೆ ಅವನು ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಅಂದ್ರೆ ಪ್ರಯೋಜನ, ಒಂದು ಪ್ರಯೋಜನ ಉಳ್ಳುವಂತಹ ಒಂದು ವಸ್ತು, ಪ್ರಯೋಜನ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸತ್ವಂ ರಜಸ್ತಮ ಇತಿ ಪ್ರಕೃತೇ ಗುಣಾ ತೈಹಿ ಅಬದ್ಧತ್ವಂ ಚೇತ್ ಅನುಜ್ಞಯ ವರ್ತಮಹೇ. ಹಾಗಾದ್ರೆ ನಿರ್ಗುಣ ಅಂತ ಹೇಳಿದ್ರೆ ಗುಣ ಮಾತ್ರ ರಾಹಿತ್ಯಂ ಅಂದ್ರೆ ಯಾವ ಗುಣಗಳು ಇಲ್ಲ ಅಂತ ಅರ್ಥ ಮಾಡೋದಲ್ಲ. ಮತ್ತೇನ್ ಮಾಡ್ಬೇಕು? ಸತ್ವಂ ರಜಸ್ತಮ ಇತಿ ಪ್ರಕೃತೇ ಗುಣ, ಪ್ರಾಕೃತವಾದ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ. ತೈಹಿ ಅಬದ್ಧತ್ವಂ, ಆ ಗುಣಗಳ ಬಂಧನ, ಆ ಗುಣಗಳ ಸಂಪರ್ಕ ನಮಗಿದೆ ಹೊರತು ದೇವರಿಗೆ ಆ ಗುಣಗಳ ಬಂಧನವಾಗ್ಲಿ ಆ ಗುಣಗಳ ಸಂಪರ್ಕವಿಲ್ಲ ಅಂತ ಹೇಳೋದಂತಾದ್ರೆ ಅನುಜ್ಞಯ ವರ್ತಮಹೇ. ಅಲ್ಲಿ ನೀವು ಹೇಳಿದಾಗೆ ಇರ್ತೀವಿ, ನೀವು ಹೇಳಿದಾಗೆ ಅಂತಹ ಪ್ರಾಕೃತ ಗುಣರಹಿತನಾದಂತ ಭಗವಂತನನ್ನು ಉಪಾಸನೆ ಮಾಡ್ತೇವೆ. ಈದೃಶಂ ನಿರ್ಗುಣಂ ಬ್ರಹ್ಮತು ವಿಷ್ಣುರೇವ ಇತಿ ಯುಕ್ತಂ ತಸ್ಯೇವ ಜಿಜ್ಞಾಸತ್ವಂ ಜಿಜ್ಞಾಸೇನ ಯಾ. ಇಂತಹ ಒಬ್ಬ ಗುಣ ಅಂದ್ರೆ ಪ್ರಾಕೃತ ಗುಣ ಇಲ್ಲ, ಅಪ್ರಾಕೃತವಾದ ಗುಣದಿಂದ ತುಂಬಿದ್ದಾನೆ ಅಂತಹ ಒಬ್ಬ ವ್ಯಕ್ತಿ ಅಂದ್ರೆ ಯಾರು? ವಿಷ್ಣುವೇ, ಪರಮಾತ್ಮನೇ. ಅವನನ್ನ ಜಿಜ್ಞಾಸನೆ ಮಾಡಬೇಕು. ಅವನೇ ಜಿಜ್ಞಾಸೆಗೆ ವಿಷಯನಾದವನು. ಏನನ್ನ ಜಿಜ್ಞಾಸನೆ ಮಾಡಬೇಕು ಅಂದ್ರೆ ಬ್ರಹ್ಮನನ್ನ ಜಿಜ್ಞಾಸನೆ ಮಾಡಬೇಕು. ಬ್ರಹ್ಮ ಎಂದವನು ಅಂತ ಹೇಳಿದ್ರೆ ಇಂಥವನೇ ಭಗವಂತ ಅಂತ ನಾವು ಹೇಳೋಣ ಅಂತ ದೇವಕಿ ದೇವಿ ಹೇಳಿರ್ತಕ್ಕಂಥ ಶ್ಲೋಕವನ್ನಿಷ್ಟು ಇದರ ಪ್ರಶ್ನೋತ್ತರದ ರೂಪದಲ್ಲಿ ಈ ಶ್ಲೋಕಕ್ಕೆ ಪೀಠಿಕೆಯನ್ನ ರಚನೆ ಮಾಡಿಕೊಂಡು ವಿಷ್ಣು ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ರೂಪಂ ಇತಿ ಅವ್ಯಕ್ತಂ ಅಚಲಂ ಶಾಂತಂ ಇತ್ಯಾದ್ಯ ಶ್ರುತಯಃ ಯತ್ ತತ್ವಂ ಸ್ವಾನುಗ್ರಹಮಂತರೇಣ. ಅದೇ ಇನ್ನು ಮುಂದೆ ಸ್ವಲ್ಪ ವ್ಯಾಖ್ಯಾನ ಇದೆ, ಇದನ್ನ ನಾಳೆ ಪಾಠದಲ್ಲಿ ನೋಡೋಣ. ಇನ್ನು ಇದೊಂದು 3 ದಿವಸ ಪ್ರಾಯ ವ್ಯಾಖ್ಯಾನಕ್ಕೆ ಬೇಕಿದೆ. ಒಮ್ಮೆ ಶ್ಲೋಕ ಓದ್ತೀನಿ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ದುರೇಹಂ ಸತ್ವಂ ಸಾಕ್ಷಾತ್ ಪರಧ್ಯಾತ್ಮದೀಪಂ. ಶ್ರೀ ಕೃಷ್ಣ ನಮಸ್ತೆ.